ಮಂಡ್ಯ ಲೋಕಸಭಾ ಕ್ಷೇತ್ರ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, JDSನಿಂದ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ವೆಂಕಟರಮಣಗೌಡ ಅವರು ಸಾಕಷ್ಟು ಕುತೂಹಲ. ಸುಮಲತಾ ಅವರು ಪ್ರಧಾನಿಗಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಈ ಬಾರಿ ಮೈತ್ರಿ ಅಭ್ಯರ್ಥಿಯೋ ಅಥವಾ ಕಾಂಗ್ರೆಸ್ಸೋ? ಕಳೆದ ಬಾರಿ ಲೋಕಸಭೆ ಚುನಾವಣೆ ಕಾಂಗ್ರೆಸ್ JDS ಒಂದು ಕಡೆ ಇದ್ರು ಕೂಡ, ಆದರೆ ಕಾಂಗ್ರೆಸ್ನ ಕಾರ್ಯಕರ್ತರು, BJP ಅವರು, ರೈತ ಸಂಘ ಎಲ್ಲ ಸೇರಿ ಸುಮಲತಾ ಅವ್ರನ್ನ ಗೆಲ್ಸಿದ್ರು. ದೊಡ್ಡ ಮಟ್ಟದಲ್ಲಿ 1,25,000 ಲೀಡಲ್ಲಿ ಗೆಲ್ಸಿದ್ರು. 5.25 ಲಕ್ಷ JDSಗೆ, 7.25 ಲಕ್ಷ ಸುಮಲತಾ ಅವ್ರ ಮತ ಬಿದ್ದಿತ್ತು ಕಳೆದ ಬಾರಿ. ಸರಿನಾ? 5.25 ಲಕ್ಷ JDSಗೆ, 7 ಲಕ್ಷ ಚಿಲ್ಲರೆ ಸುಮಲತಾ ಅವ್ರ ಮತ ಬಿದ್ದಿತ್ತು. ಈ ಬಾರಿ ಆಗ 8 ಜನ JDS MLAಗಳಿದ್ರು, 3 ಜನ ಮಂತ್ರಿ ಇದ್ರು. ತಮ್ಮಣ್ಣ, ಪುಟ್ಟರಾಜು, ಸಾರಾ ಮಹೇಶು, CM ಕುಮಾರಸ್ವಾಮಿ, ಜೋಡೆತ್ತು DCM DK ಶಿವಕುಮಾರ್ ಎಲ್ಲ ನಿಂತ್ಕೊಂಡು ಆರ್ಭಟ ಮಾಡಿದ್ರು. ಮಂಡ್ಯ ಜನ ಪವರ್ ಏನು ಅಂತ ತೋರಿಸಿದ್ರು ಕಳೆದ ಬಾರಿ. ಸೊ ಈಗ ಸನ್ನಿವೇಶ ಸೇಮ್. ಸ್ಟಾರ್ ಚಂದ್ರ ಕಾಂಗ್ರೆಸ್ ಅಭ್ಯರ್ಥಿ, ಕುಮಾರಸ್ವಾಮಿ JDS BJP ಅಭ್ಯರ್ಥಿ. ಕಾಂಗ್ರೆಸ್ ಜೊತೆ ರೈತ ಸಂಘ ಇದೆ, JDS ಜೊತೆ BJP ಇದೆ. ರೈತ ಸಂಘದ ಮತ ನಮ್ಮ ಜಿಲ್ಲೆಯಲ್ಲಿ 80,000 1 ಲಕ್ಷ, BJP ಮತ ನಮ್ಮ ಜಿಲ್ಲೆಯಲ್ಲಿ 1.5 ಲಕ್ಷ. ನಮ್ಮ ಜಿಲ್ಲೆ ಮೀನ್ಸ್ ನಾನು ಮಂಡ್ಯದವನಾಗಿ, ಹಾಗಾಗಿ ನಮ್ಮ ಜಿಲ್ಲೆಯನ್ನು ಬಳಸ್ತೀನಿ, ಬೇಜಾರಾಗಬೇಡಿ. ಸರಿನಾ? ಹೆಂಗಿದೆ, ಕಾಂಗ್ರೆಸ್ದು 5.25 ಲಕ್ಷ ಮತ ಜೊತೆಗೆ ರೈತ ಸಂಘದ 1 ಲಕ್ಷ ಲೆಕ್ಕಾಚಾರದ ಮತ, 80,000 1 ಲಕ್ಷ ರೈತ ಸಂಘದ ಮತ ಸೇರ್ಕೊಂಡು ಅವರು ಒಟ್ಟಾರೆ 7 ಲಕ್ಷ ಹತ್ರ ಬರ್ತಾರೆ. 6.25 7 ಲಕ್ಷ ಮತ. JDS 5.25, BJPದು 1.25 1.5 ಲಕ್ಷ ಲೆಕ್ಕ ಹಾಕೊಂಡ್ರು. ಕಳೆದ ಬಾರಿ ಚುನಾವಣೆ ಲೆಕ್ಕ ಹಾಕೊಂಡ್ರು. ಅವರು 7.25 ಲಕ್ಷ 7 ಲಕ್ಷದಲ್ಲಿದ್ದಾರೆ. ಅಂದರೆ ಗ್ಯಾಪ್ ಬಿಟ್ವೀನ್ 25,000 to 50,000 ವೋಟ್ಸು ಅಷ್ಟೇ. ನಿಮ್ಗೆ ಇನ್ನೂ ಕ್ಲಿಯರಾಗಿ ನಮ್ಮ ಜನಕ್ಕೆ ಅರ್ಥ ಆಗಬೇಕು ಅಂದರೆ 1,81,000 BJP ಓಟ್ ಬಿದ್ದಿತ್ತು, 5,69,000 JDS ಓಟ್ ಬಿದ್ದಿತ್ತು. 169 + 81 ನಾವು ಕುಡ್ಕತ್ತೀವಿ ಅಂತಂದ್ರು ನಾವು ಮತಗಳನ್ನ. 7.5 ಲಕ್ಷ JDS BJP ಮತ, ರೈತ ಸಂಘ ಕಾಂಗ್ರೆಸ್ ಮತಗಳನ್ನ ಕೂಡ್ತೀವಿ ಅಂತಂದ್ರೆ 6,70,000 ಅವ್ರ ಮತ. ಏನು ದಲಿತರು BJP ಜೊತೆ ಹೋಗೋರೆ, JDS ಅವರ ಕಾರಣಕ್ಕೆ ಒಂದಷ್ಟು ದಲಿತ ಮತಗಳು, ಮುಸಲ್ಮಾನ ಮತಗಳು ಏನೋ 20,000 30,000 ಬಿದ್ದಿತ್ತಲ್ಲ, ಅದನ್ನು ಕಿತ್ಕೊಂಡು ಹೋದಾಗ 7 ಲಕ್ಷಕ್ಕೆ ಕಾಂಗ್ರೆಸ್ಸಿಗೆ ಬರ್ತಾರಲ್ಲ, ಮತ್ತೆ ಕಾಂಗ್ರೆಸ್ ಹೋಗುತ್ತೆ ಒಂದ್ ಸೈಡ್. 7 ಲಕ್ಷ ಕಾಂಗ್ರೆಸ್ಗೆ, ಅದು 7,10,000 ಅನ್ನೋ ದಾಟಿಲಿ ಅವ್ರು ಇರ್ತಾರೆ. ಬಟ್ ಈ ವೋಟಿಂಗ್ ಲೋಕಸಭೆಗೆ ವಿಧಾನಸಭೆಗಿಂತ ಕಡಿಮೆ ಆಗುತ್ತೆ ಪರ್ಸೆಂಟೇಜ್. 14,95,000 ವೋಟಿಂಗ್ ಆಗಿದೆ ಯೋಗಿ ನಮ್ಮಲ್ಲಿ. ಸೊ ಈಗ ಒಂದು 14 ಲಕ್ಷ ವೋಟಿಂಗ್ ಆಗುತ್ತೆ. 7 ಲಕ್ಷ ಯಾರು ಮತದಾಡ್ತಾರೆ ಅವ್ರು ಗೆಲ್ತಾರೆ. ಮಳವಳ್ಳಿನಲ್ಲಿ ಅತಿ ಹೆಚ್ಚು ಮತ ಕಾಂಗ್ರೆಸ್ ಬಂದ್ಬಿಟ್ಟಿತ್ತು. ಯಾರಿಗೆ? ನಮ್ಮ ನರೇಂದ್ರ ಸ್ವಾಮಿ ಅವ್ರಿಗೆ 1,06,000. ಲಿಂಗಾಯತರು ಸಮೇತ ಅಲ್ಲಿ ಓಟ್ ಹಾಕಿದ್ರು ಕಾಂಗ್ರೆಸ್. ದರ್ಶನ್ ಪುಟ್ಟಣ ಹಿಂಗು ಲಿಂಗಾಯತರು ಮೇಲ್ಕೋಟೆಯಲ್ಲಿ ಓಟ್ ಹಾಕಿದ್ರು. ಮದ್ದೂರಲ್ಲಿ ಉದಯಗೌಡ ಫುಲ್ ಜಾತ್ರೆ ಮಾಡಿ ಚುನಾವಣೆ ಗೆದ್ದಿದ್ರು. ಸೊ ಅಲ್ಲೊಂದಷ್ಟು ವಾಪಸ್ ಬ್ಯಾಕ್ ಟು ಪವಿಲಿಯನ್ ಅಂತ ಅವರೆಲ್ಲ JDS ತೆಕ್ಕೆ ಬರ್ಬೋದು, ಲಿಂಗಾಯತರದು ಬೇರೆಯವ್ರದ್ದು ಒಂದ್ ಕಾರಣಕ್ಕೆ. KRS ಅಲ್ಲಿ ಕಾಲುವೆಗಳು ನೀರು ಕುಡದೇ ಇರೋ ಕಾರಣ ಬೆಳೆಗಳು ಒಣಗೋಗ್ಬಿಟ್ಟಿದೆ ಅನ್ನೋದು ರೈತರ ಒಂದು ಅಡಿ ಶಾಪ ಒಂದ್ ಭಾಗ ಇದೆ. ಬಟ್ ದಲಿತ ಸಮುದಾಯ, ಮುಸ್ಲಿಂ ಸಮುದಾಯ, ಕುರುಬ ಸಮುದಾಯ, ಹೈಂದ ಸಮುದಾಯ ಎಲ್ಲ ಒಂದ್ ಕಡೆ ಕನ್ಸಲ್ಟೇಟ್ ಆಗ್ತದೆ. ನಮ್ಮಲ್ಲೂ ಜಿಲ್ಲೆಲ್ಲೂ ವಿಶ್ವಕರ್ಮದ ಓಟ್ 10,000 15,000 20,000 ಲೆಕ್ಕಾಚಾರ ಮಡಿವಾಳ್ರು, ವಿಶ್ವಕರ್ಮ ಇವರೆಲ್ಲ. ಸರಿನಾ? ಗೋಪಿಕೃಷ್ಣ ಕಾಂಗ್ರೆಸ್, KP ನಂಜುಂಡಿ ಮನೆಗೆ DK ಶಿವಕುಮಾರ್ ಹೋಗಿದ್ದಾರೆ. ನಾವು ಬರೀ ಇದು ಒಕ್ಕಲಿಗರ ಪ್ರಾಬಲ್ಯ ಜಿಲ್ಲೆ ಅಂತ ಮಾತಾಡ್ತಾ ಹೋದ್ರೆ ಕಣ್ ಮುಂದೆ ಎಸ್ ಕುಮಾರಸ್ವಾಮಿ ಕ್ಲಿಯರ್ ಕಟ್ ವಿನ್, 1 ಲಕ್ಷ 2 ಲಕ್ಷ ಬರ್ಕಳಿ ಅನ್ಬೋದು. ಅಲ್ಲ, ಅಂಬರೀಷ್ ಅವರು ಲೋಕಸಭೆ ಚಲರಾಯಸ್ವಾಮಿ ವಿರುದ್ಧ ಸೋತಿದ್ದು 24,25,000 ಓಟಲ್ಲಿ. ಪುಟ್ಟರಾಜು ರಮ್ಯಾ ವಿರುದ್ಧ ಬೈ ಎಲೆಕ್ಷನ್ ಸೋತಿದ್ದು 24,000 ಮತ. ರಮ್ಯಾ ಪುಟ್ಟರಾಜು ವಿರುದ್ಧ ಸೋತಿದ್ದು 5,000 ಮತ. ಸುಮಲತಾ ಗೆದ್ದಿದ್ದು 1.25 ಲಕ್ಷ ಮತ. ಎಲ್ಲಾ JDS ವಿರೋಧಿಗಳು ಸೇರಿ 1.25 ಲಕ್ಷ ಲೀಡು. ಹಾಗಾಗಿ JDS ಜೊತೆ BJP ಇದೆ. ಆ 1.25 ಲಕ್ಷ ಓಟು ವಾಪಸ್ ಅಲ್ಲಿಗೆ ಹೋಗಿದೆ, ನೆಕ್ ಟು ನೆಕ್ ಬಂದಿದೆ. ಕ್ಲಿಯರ್ ಕಟ್ ಪಿಕ್ಚರ್ ಬಂತ ನಿಮ್ಗೆ? ಕರೆಕ್ಟ್. ಸುಮಲತಾ ಬೆಂಬಲ ಕೊಟ್ಟಿದ್ದಾರೆ. ಅದೇನು ಎತ್ತ ಅಂದಾಗ ಸುಮಲತಾ ಅದು ಲಕ್ಷದ ಮೇಲೆ ಓಟಿದ್ಯಾ ಮಂಡ್ಯದಲ್ಲಿ ಸುಮಲತಾ ಅವ್ರದ್ದು? ನೆವರ್ ಎವರ್, ಚಾನ್ಸೇ ಇಲ್ಲ. ಸುಮಲತಾ ಅವರು ಬೆಸ್ಟ್ MP ಆಗಿದ್ರು, ಆದ್ರೆ ಬೆಸ್ಟ್ ಲೀಡರ್ ಆಗ್ಲಿಲ್ಲ. ಸುಮಲತಾ ಬೆಸ್ಟ್ MP ನೋ ಡೌಟ್. ನಮ್ ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ಮೂರ್ಗೆ ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಇದಕ್ ಬರಲಿಲ್ಲ ಅನ್ನೋ ಚರ್ಚೆಗಳಿದೆ. ಆದ್ರೆ ಒಬ್ಬ MP ಆಗಿ ಕೇಂದ್ರ ಸರ್ಕಾರ ಜೊತೆ ಸಮನ್ವಯ ಸಾಧಿಸಿ ಮಾಡಬೇಕಾದ ಕೆಲಸನ ಸುಮಲತಾ ಮಾಡಿದ್ದಾರೆ. ಸುಮಲತಾ ಬೆಸ್ಟ್ MP, ಆದ್ರೆ ಬೆಸ್ಟ್ ಲೀಡರ್ ಅಲ್ಲ. ಅರ್ಥ ಆಗ್ತಿದಿಲ್ಲ? ಸುಮಲತಾ ಬೆಸ್ಟ್ MP ನೋ ಡೌಟ್, ಬಟ್ ಸುಮಲತಾ ಬೆಸ್ಟ್ ಲೀಡರ್ ಆಗ್ಲಿಲ್ಲ, ಅದೊಂದು ಸಮಸ್ಯೆ ಅವ್ರಿಗೆ. ಸೊ ಹಾಗಾಗಿ JDS ಪರವಾಗಿ, ಕುಮಾರಸ್ವಾಮಿ ಪರವಾಗಿ ಕೈ ಮುಗ್ದು ಊರೂರು ಪ್ರಚಾರ ಮಾಡಿ ಸುಮಲತಾ ಓಟ್ ಹಾಕಿ ಅಂತ ಕೇಳಲ್ಲ, ಅದಾಗಲ್ಲ. ಸುಮಲತಾ ಶಕ್ತಿಯೇ ಕಾಂಗ್ರೆಸ್ ಆಗಿತ್ತು. ಸುಮಲತಾ ಶಕ್ತಿಯ ಒಂದು ಭಾಗ BJP ಆಗಿತ್ತು, ಮತ್ತೊಂದು ಭಾಗ ರೈತ ಸಂಘ ಆಗಿತ್ತು. ಸೊ ಹಾಗಾಗಿ ಟಫ್ ಇದೆ.
JDS ಕೇಳಿದ್ರು ನಾವೇನು 2 ಲಕ್ಷ ಸುಮ್ಮನೆ ನಮ್ಮ ಮೈ ಕೆಡದಾಗ 2 ಲಕ್ಷ ಅಂತಾರೆ. ಕೂತ್ಕೊಂಡು ಅವರೇ ಲೆಕ್ಕ ಹಾಕ್ದಾಗ ಒಂದು 50,000 1 ಲಕ್ಷ ಆಚೆ ಈಚೆ, ಹೌದು 1 ಲಕ್ಷ ದಾಟಕ್ಕೆ ಸಾಧ್ಯನೇ ಇಲ್ಲ ಯಾರು ಲೀಡ್ ಅಂತ ಒಳಗಿನ ಚಿತ್ರಣಗಳು. ಹಾಗಾಗಿ ಗ್ಯಾರಂಟಿ ಕೊಟ್ಟಿದ್ರಿಂದ ಒಂದಷ್ಟು ಜನ ರೈತಾಪಿ ವರ್ಗ ಸಿಡಿದೈತೆ. ಹೌದು, ರೈತರಿಗೆ ಇದು ಬೇಜಾರಾಗಿದೆ. ಆದರೆ ಒಂದು ಮನೆಗೆ ತಿಂಗಳಿಗೆ 2,000 ಹಂಗೆ ವರ್ಷಕ್ಕೆ 24,000, 5 ವರ್ಷಕ್ಕೆ 1,20,000 ಮನೆಗೆ ಹೋಗಿ ಸೇರುತ್ತೆ. ಹೌದು, ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತದೆ ಅವ್ರಿಗೆ 1,20,000 ಹೋಗಿ ಸೇರುತ್ತೆ ಆ ಮನೆಗೆ, ಈ ಕಾಂಗ್ರೆಸ್ ಸರ್ಕಾರದ ಕಾರಣಕ್ಕೆ. ನಿಜ. ಸೊ ಅದನ್ನ ಕಾಂಗ್ರೆಸ್ಸಿಗೆ ಎಷ್ಟು ಮಟ್ಟಕ್ಕೆ ಕ್ಲೈಮ್ ಮಾಡ್ತಾವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಅದು ಅವರನ್ನೇ ಅವ್ರು ಪ್ರಚಾರ ಮಾಡ್ಬೇಕಾಗಿರೋದು ಅವ್ರದ್ದು. ಬಟ್ ಇಲ್ಲಿ ಸ್ಟಾರ್ ಚಂದ್ರುಗೆ ಚಲುವರಾಯಸ್ವಾಮಿ ನಿಂತಿರಿಸಿ ಒಂದು ಒಗ್ಗಟ್ಟು ಬರ್ತಿರಲಿಲ್ಲ ಮಂಡ್ಯ ಕಾಂಗ್ರೆಸ್ ಅಲ್ಲಿ. ಚಲುವರಾಯಸ್ವಾಮಿ ನಿಂತಿರಿಸಿ ಒಗ್ಗಟ್ಟು ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಸಣ್ಣ ಪುಟ್ಟ ಮುನ್ಸಿರುತ್ತಲ್ಲ. ಬಟ್ ಚಲುವರಾಯಸ್ವಾಮಿ ಸ್ಟಾರ್ ಚಂದ್ರನ ಅಭ್ಯರ್ಥಿ ಮಾಡಿ ಗೆಲ್ಸ್ಕೊಳಕ್ಕೆ ಏನ್ಬೇಕು ಅವೆಲ್ಲ ಮಾಡ್ತಾವ್ರೆ. 1998ರಲ್ಲಿ ಮಂಡ್ಯ JDS ಅಭ್ಯರ್ಥಿ, ಜನತಾದಳದ ಅಭ್ಯರ್ಥಿ ಅಂಬರೀಶ್ ಅವರು ಲೋಕಸಭೆಗೆ ನಿಂತಾಗ ಎಲ್ಲರೂ ಕೈ ಎತ್ತಾರೆ. ST ಜಯರಾಮ್ ಅವ್ರು ತೀರ್ಕೊಬಿಡ್ತಾರೆ. ಬಟ್ ಅವತ್ತು ಲೋಕಸಭೆಯಲ್ಲಿ ಗೆಲುವಿಗೆ ಕಾರಣ ಚಲುವರಾಯಸ್ವಾಮಿ, ಜಿಲ್ಲಾ ಪಂಚಾಯತ್ ಮೆಂಬರ್ ಅವತ್ತವರಷ್ಟೇ ಗೆಲ್ಸ್ಕೊತಾರೆ ಅಂಬರೀಷ್ನ, ಪ್ರಮುಖ ಪಾತ್ರಧಾರಿ ಚಲುವರಾಯಸ್ವಾಮಿ. ಬಟ್ ಅವರು ಪಾರ್ಟಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ. 2009 ಅವ್ರು ಲೋಕಸಭೆಗೆ ಗೆದ್ದು ಬರ್ತಾರೆ ಚಲುವರಾಯಸ್ವಾಮಿ MLA ಸೋತಾಗ. 2019ರಲ್ಲಿ ಅಂಬರೀಶ್ ಅವ್ರ ಪತ್ನಿ ಸುಮಲತಾ ಗೆಲುವಿನಲ್ಲೂ ಕೂಡ ಇದೇ ಚಲುವರಾಯಸ್ವಾಮಿ ಪಾತ್ರಧಾರಿ. ಸೊ ಹೀಗಾಗಿ ಚಲುವರಾಯಸ್ವಾಮಿ ಎಲ್ಲ ಲೀಡರ್ಗಳು ಅವ್ರವ್ರ ಕ್ಷೇತ್ರಕ್ಕೆ ಸೀಮಿತ. ಆ MLA ಕ್ಷೇತ್ರಕ್ಕೆ, ಆ ಕ್ಷೇತ್ರ ಬಿಟ್ಟು ಜಿಲ್ಲೆ ಮಟ್ಟ ಮೀರ್ ಬೆಳೆದಿರೋ ಲೀಡರ್ ನಮ್ಮ ಮಂಡ್ಯದಲ್ಲಿ ಅಂತಾರೆ ಚಲುವರಾಯಸ್ವಾಮಿ. ST ಜಯರಾಮ್ ನಂತರ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ರಾಜಕಾರಣ ಮಂಡ್ಯದಲ್ಲಿದ್ರೆ ಒಂದೇ ಚಲುವರಾಯಸ್ವಾಮಿ. ಹಾಗಾಗಿ 2018 ಎಲ್ಲ ಸೋತ್ಬಿಟ್ಟಿದ್ರು. 50,000 ಲೀಡಲ್ಲಿ ಮುಳುಗೋಯ್ತು ಇವ್ರ ಮನೆಗಳು. ರಮೇಶ್ ಬಾಬು ಬಂಡಿ ಸಿದ್ದೇಗೌಡಂದು, ಚಲುವರಾಯಸ್ವಾಮಿದು, ಮಾಗಡಿ ಬಾಲ್ಕಿ, ಇವ್ರದೆಲ್ಲ ಮುಳುಗೋಯ್ತು ಮನೆ ಅಂತ ಅನ್ಕೊಂಡಿದ್ರಲ್ಲ. ಬಟ್ JDS ಅವ್ರು ಸೋತ್ರು, ಇವರೆಲ್ಲ ಗೆದ್ದಿದ್ದಾರೆ ಇವತ್ತು. ಸೊ ಹಾಗಾಗಿ ನಮ್ಮ ಮಂಡ್ಯ ರಾಜಕಾರಣವನ್ನ ಹಿಂಗೆ ಅಂತ ಬರ್ದಿಟ್ಟು ಹೇಳಕ್ಕಾಗಲ್ಲ. ಅಂಬರೀಷ್ನ ಗೆಲ್ಸಿ ಮೆರವಣಿಗೆ ಮಾಡಿದಂತ ಜನ 1998 ಅಂಬರೀಷ್ನ ಗೆಲ್ಲಿಸಿ ಮೆರವಣಿಗೆ ಮಾಡಿದ ಜನ 10 ವರ್ಷದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸೋಲ್ತಾರೆ 2008ರಲ್ಲಿ. ಸೋತ್ ಒಂದ್ ಮನುಷ್ಯ MLA MP ಗೆಲ್ಸ್ಬೇಕಲ್ಲ, 9 MP ಸೋಲ್ಸ್ತಾರೆ ಮಂಡ್ಯ ಜನ. ಸೊ ಹಾಗಾಗಿ ನಮ್ಮ ಮಂಡ್ಯ ಜನ ಯಾರನ್ನ ಯಾವಾಗ ಒತ್ತು ಮೆರೆಸ್ತಾರೆ, ಯಾವಾಗ ನಮ್ಮ ಜನ ಅವ್ರನ್ನ ಪಾತಾಳಕ್ಕೆ ತುಳಿತಾರೆ ಅಂತ ಗೊತ್ತಿಲ್ಲ. ಬಟ್ ಈ ಚುನಾವಣೆ ಒಂದಷ್ಟು ಕಾಂಗ್ರೆಸ್ನ ಪಾಸಿಟಿವ್ ನೆಗೆಟಿವ್ಗಳಿದೆ. JDSನ ಪಾಸಿಟಿವ್, ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದು. ಬಟ್ ಅವ್ರೇನು ಅಂದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಆಗುತ್ತೆ ಈಗ. ಮತ್ತೆ ಮಂಡ್ಯ ಅವರು ವಿಧಾನಸಭೆ ಚುನಾವಣೆ ಮುಂದೆ ಬಂದಾಗ ಮತ್ತೆ MLA ಆಗ್ಬಿಡ್ತಾರೆ, ಮಂಡ್ಯ ಬೈ ಎಲೆಕ್ಷನ್ ಬರುತ್ತೆ. ಆ ಬೈ ಎಲೆಕ್ಷನ್ ಆಗ್ಬಿಡುತ್ತೆ ಅನ್ನೋ ಕಾರಣ DK ಶಿವಕುಮಾರ್ ಇವತ್ತೊಂದು ಮಾತು ಹೇಳಿದ್ದಾರೆ. ಒಕ್ಕಲಿಗ ಮಟ್ಟಕ್ಕೆ ಹೋಗ್ತಿರಲ್ಲ, ಚುಂಚುಗಿರಿ ಮಠಕ್ಕೆ ಪರ್ಯಾಯ ಮಠ ಕಟ್ಟಿದ್ದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠ ಅಂತ ಕೆಂಗೇರಿ ಹತ್ರ ಕಟ್ಟಿದ್ ನೀವೇ ತಾನೆ? ಇದೇ ಒಕ್ಕಲಿಗ ಮಠಕ್ಕೆ, ಇದೇ ನೀವು ಒಕ್ಕಲಿಗ ಅಂತ ಹೇಳೋರು, ಇದೇ ಒಕ್ಕಲಿಗ CM ನಿಮ್ ಪದವಿ ಕಿತ್ತಾಕಿದ್ದು BJP ಅವ್ರು ತಾನೆ? ಅವ್ರ ಜೊತೆನೆ ಹೋಗಿದ್ದೀರಿ ಮಾನ ಮರ್ಯಾದೆ ಇಲ್ದೆ ಅಂತ DK ಶಿವಕುಮಾರ್ ಹೇಳ್ತಾರೆ. ಬಟ್ ನಾನು ಒಬ್ಬ ಮಂಡ್ಯದವನಾಗಿ ಒಕ್ಕಲಿಗ ಸಮುದಾಯದ ಲೀಡರ್, ರಾಜಕೀಯ ಬಿಟ್ಬಿಡೋಣ, ಒಕ್ಕಲಿಗ ಸಮುದಾಯ ಲೀಡರ್ ದೇವೇಗೌಡರು ಕುಮಾರಸ್ವಾಮಿ ಅವರ ಅಥವಾ DKನ ಅಂತಂದ್ರೆ ಎಸ್, ಇವತ್ತು ಚಲೋ ದೇವೇಗೌಡರು ಕುಮಾರಸ್ವಾಮಿ ಅಂತ ನಮ್ಮ ಜನ ಮಾತಾಡ್ತಾರೆ. DK ಶಿವಕುಮಾರ್ ಅವ್ರನ್ನ ನಮ್ಮ ಒಕ್ಕಲಿಗ ಸಮುದಾಯದ ನಾಯಕ ಅಂತ ಒಪ್ಕೊಳ್ಳಕ್ಕೆ ಮಂಡ್ಯದವರು ಇನ್ನೂ ರೆಡಿ ಆಗ್ಲಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಒಪ್ಪನಾಟ್ ಇಲ್ಲ. ಸೊ ಹಾಗಾಗಿ ಟಫ್ ಇದೆ. ಕುಮಾರಸ್ವಾಮಿ ಅವರು ಮನೇಲಿ ಮಲಗಿದ್ರು ಗೆಲ್ತಾರೆ ಅಂತಾಗಿದ್ರೆ ಮಗನ್ ಗೆಲ್ಸ್ಕೊಂಡಿರೋ ಲಾಸ್ಟ್ ಟೈಮು. ಸೊ ಹಾಗಾಗಿ ಹುಷಾರಾಗೆ ಚುನಾವಣೆ ಆಗತ್ತೆ ಇದು. ಹಣದ ವಿಚಾರ ಬಂದಾಗ 100% 100 ಮಾರ್ಕ್ಸ್ ಸ್ಟಾರ್ ಚಂದ್ರು. ಹಣ ಬಂದಾಗ ಕುಮಾರಸ್ವಾಮಿ ಕಳೆದ ಬಾರಿ ಪಕ್ಷ ಹಾಳಾಗಿದ್ದೆ ದುಡ್ಡಿಲ್ದೆ ಅಂತ. ಫಿನಾನ್ಸ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಶ್ರೀರಂಗಪಟ್ಟಣ ಎಕ್ಸಾಂಪಲ್, ಮೊನ್ನೆ ನಾಮಿನೇಷನ್ ಫೈಲ್ ಮಾಡಕ್ಕೆ JDS ಅವ್ರ ಬಸ್ ಹೋಗಿದೆ, BJP ಅವ್ರ ಬಸ್ ಹೋಗಿಲ್ಲ. ಸಚ್ಚಿ ಅದಕ್ಕೆ ನಾಮಿನೇಷನ್ ಬರಲಿಲ್ಲ. ಶ್ರೀರಂಗಪಟ್ಟಣ ಮಂಡ್ಯದಲ್ಲೂ ಹಂಗೆ JDS ನವ್ರು ಬಸ್ ಕಳ್ಸೋರು, BJP ಕಾರ್ಯಕರ್ತರು ಬಸ್ ಕಳ್ಸಿಲ್ಲ. ಅವ್ರು ಹೇಳೋದೇನೋ, ಈ ಬಸ್ ಟಿಕೆಟ್ ಕೊಡದೇವ್ರು ನಿಮ್ಗೆ ನೆಕ್ಸ್ಟ್ ಟಿಕೆಟ್ ಕೊಡ್ತಾರ ಅಂತ. BJP ಅವ್ರಿಗೆ ಅಶೋಕ್ ಜಯರಾಮ್ ಏನ್ ಮಾಡ್ತಾರೆ, ಮದ್ದೂರ್ ಸ್ವಾಮಿಗೌಡ ಏನ್ ಮಾಡ್ತಾರೆ, ಶ್ರೀರಂಗಪಟ್ಟಣ ಸಚ್ಚಿ ಏನ್ ಮಾಡ್ತಾರೆ, ಇಂದ್ರೇಶ್ ಬಿಡಿ ಜಿಲ್ಲಾಧ್ಯಕ್ಷ ಈಗ, ನಾಗಮಂಗಲ ಚೇತನ್ ಗೌಡ ಏನ್ ಮಾಡ್ತಾರೆ, ಇವೆಲ್ಲ ಚರ್ಚೆಗಳಿದೆ. BJP ಮೈತ್ರಿ ಆಗ್ಬಿಟ್ಟಿದೆ, ಹೌದು ಅಲ್ವಾ? ಬೂತ್ ಕಾಸು ಸಚ್ಚಿಗೆ ಈಗ ಮೈತ್ರಿ ಆಗೈತೆ ಅಂತ ಒಂದೇ ಬೂತ್ ಕಾಸು ಕೊಡೋಲ್ಲ ಖರ್ಚಿಗೆ. ಆ ಬೂತ್ ಅಲ್ಲಿ ಉದಾಹರಣೆಗೆ ಇಂಡವಾಳ ಬೂತೆ BJP ಅವ್ರಿಗೂ ಕೊಡಬೇಕು, JDS ಕೊಡಬೇಕು. ಬಿಡು ಬ್ರದರ್ ಮೈತ್ರಿ ಅಲ್ಲ ಅಂತಂದ್ರೆ 25 ಕಿಲೋ ಕಿತ್ಕೊಂಡು ಹೋಯ್ತವೆ ಕಾಂಗ್ರೆಸ್ ಕಡೆ ಕಮೇಲೆ. ಸೊ ಇವೆಲ್ಲ ಇದೆ. ರಾಜಕಾರಣ ಸುಲಭ ಅಲ್ಲ. ಬಟ್ ರೈತಾಪಿ ವರ್ಗ ಸೆಟ್ ಗೆದ್ದಿದೆ. ನೀರ್ ಕೊಟ್ಟಿಲ್ಲ ಇವರು, ಕಟ್ಟೆಯಲ್ಲಿ 92 ಅಡಿ ನೀರಿದ್ರು ನೀರ್ ಬಿಟ್ಟಿಲ್ಲ, ಕಾಲುವೆ ದುರಸ್ತಿ, ಅವು ಏನೇ ಕತೆ ಹೇಳ್ತಾ ಇದ್ರು
ಒಂದಷ್ಟು ನೆಗೆಟಿವ್ ಅಂಶಗಳಿದೆ, ಒಂದಷ್ಟು ಪಾಸಿಟಿವ್ ಅಂಶಗಳಿದೆ ಕಾಂಗ್ರೆಸ್ಗೆ. JDS ಪಾಸಿಟಿವ್ ಅಂದ್ರೆ ಕುಮಾರಸ್ವಾಮಿ ಏನು ಮತ್ತೆ ಎದೆ ಬಗ್ದು ನಾನೇನು ತೋರಿಸೋ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಬಗ್ಗೆ ಒಂದಷ್ಟು ನಂಬಿಕೆ ಇದೆ ಜನಕ್ಕಿಲ್ಲ ಅಂತಲ್ಲ. ಹೌದು. ಬಟ್ ಸಂಘಟನಾತ್ಮಕವಾಗಿ ಕಾಂಗ್ರೆಸ್ ಅವರು ಚುನಾವಣೆ ಮಾಡ್ತಾ ಇದ್ದಾರೆ, ಹಣ ಬಲ ಇದೆ, ಸರ್ಕಾರದ ಬಲ ಇದೆ, ಅವ್ರು ಚುನಾವಣೆ ಮಾಡ್ತಾ ಇದ್ದಾರೆ. ಬಟ್ ಈ ಕಡೆ ಕುಮಾರಸ್ವಾಮಿ ತನ್ನ ಹಳೆ ಟ್ರೆಂಡ್ ಏನಿದೆ, ರೈತ ನಾಯಕ, ಮಣ್ಣಿನ ಮಗ, ಆ ಟ್ರೆಂಡಲ್ಲಿ ಹೋಗ್ತಿದ್ದಾರೆ BJP ಜೊತೆ. ಬಟ್ ಯಾರು 2 ಲಕ್ಷ 3 ಲಕ್ಷ ಅಂತ ಸುಮ್ಮನೆ ಮಾತಾಡೋರಲ್ಲ, ಗ್ರೌಂಡಲ್ಲಿ ಫೈಟ್ ನಡೀತಿದೆ. ಇದು ಮಂಡ್ಯ ರಾಜಕಾರಣ. ನಮ್ಮ ಜಿಲ್ಲೆದು ಅಂತ ಒಂದು ಸ್ವಲ್ಪ ಜಾಸ್ತಿ ಹೇಳಿದೆ. ನಿಮ್ಮ ಜಿಲ್ಲೆದ ಇನ್ನೊಂದು ಡೀಟೇಲ್, ಚಂದು KR ಪೇಟೆ ಚಂದ. ಈಗ KR ಪೇಟೆ ಚಂದ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಎಸ್, ನಮ್ಮ ಚಂದನ್ ಗೌಡ ಕಳೆದ ಬಾರಿ KR ಪೇಟೆ ಕಂಟೆಸ್ಟ್ ಮಾಡಿ ಇಂಡಿಪೆಂಡೆಂಟ್ ಆಗಿ 8,500 ಮತ ಪಡೆದಿದ್ದಾರೆ. ಹೌದು, ದೊಡ್ಡ ವಿಷಯ. ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯುವ ರಾಜಕಾರಣ, ಮಂಡ್ಯ ಅಭಿವೃದ್ಧಿಗೆ ಪಣ ಅಂತ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಚಂದನ್ ಕಂಟೆಸ್ಟ್ ಮಾಡಿದ್ದಾರೆ. ಹೌದು, 5 ವರ್ಷದಿಂದ ನಮ್ಮ ಕರ್ನಾಟಕ ಟಿವಿಯ ರಿಪೋರ್ಟರ್, ಮಂಡ್ಯ ಇದೇ ಲೋಕಸಭೆ ಜನ ಯಾರು ಓಟ್ ಹಾಕ್ತೀರಿ ಅಂತ ಕೇಳ್ತಿದಂತ ಚಂದನ್ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಖುಷಿ ಆಗತ್ತೆ. ರಾಜಕಾರಣ ಯಾರಪ್ಪನ ಮನೆ ಸ್ವತ್ತಲ್ಲ, ರಾಜಕಾರಣ ಪಾಳೆಗಾರಿಕೆ ಅಲ್ಲ. ಊರು ಉದ್ಧಾರ ಮಾಡ್ತೀನಿ ಅನ್ನೋ ಮನಸ್ಥಿತಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ನೀವು ನಾಳೆ ಹುಣಸೂರ್ಗೆ ಹೋಗ್ಬೋದು, ನನಗೂ ಯಾವ ಸವಾಸ ಇದ್ ಬೇಡ ಮೀಡಿಯಾನ, ನಾನು ಮದ್ದೂರ್ಗೆ ಹೋಗ್ಬೋದು, ಸೆಕೆಂಡ್ರಿ ಅದಲ್ಲ. ಚಂದನ್ ಗೌಡ ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಬಟ್ ಆಯ್ಕೆ ಯಾಕಂದ್ರೆ ಒಂದು ಪ್ರಯತ್ನಗಳು ಸಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಚಂದನ್ ಸ್ಪರ್ಧೆ ಮಾಡಿದ್ದಾರೆ. ಯುವಕರು ಯಾರ್ಯಾರು ಚಂದನ್ ಇಷ್ಟ ಅವ್ರು ಓಟ್ ಹಾಕ್ಬೋದು. ಚಂದನ್ ಗೆಲ್ತಾನೆ ಅಂತ ನಾನು ಹೇಳಲ್ಲ, ಆದ್ರೆ ಚಂದನ್ ಪ್ರಯತ್ನ ಇದೆಯಲ್ಲ. ಚಂದನ್ ಮೊನ್ನೆ KR ಪೇಟೆ ನಿಂತಾಗ ಒಂದಷ್ಟು ಚೆನ್ನಾಗಿ ಚರ್ಚೆ ಆಯ್ತು ಬಹಳಷ್ಟು. ಬರೆಲೆಕ್ಕ ಅಂತ ಶಿರೀಷಾ ಅಂತ ತೆಲಂಗಾಣ ಒಂದು ಹುಡುಗಿ ಕಂಟೆಸ್ಟ್ ಮಾಡುತ್ತೆ. ಆ ಹುಡುಗಿಗೆ 5,500 ಓಟ್ ಬರುತ್ತೆ. ಎಲ್ಲಾ TV ಚಾನಲ್ ಪ್ರಮೋಟ್ ಮಾಡ್ತಾರೆ ಆಕೆನ. ಆದ್ರೆ ಚಂದನ್ ಆಕೆಗಿಂತ ಒಳ್ಳೆ ಮತ ಪಡೆದಿದ್ದ ಮೊನ್ನೆ MLA ಎಲೆಕ್ಷನ್ ಅಲ್ಲಿ 8,500. ಸೊ ಹಾಗಾಗಿ ಚಂದನ್ ಗೌಡ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ. ಹೌದು, ಚಂದನ್ ಗೆಲ್ಲುವ ನೆವರ್ ಎವರ್. ಚಂದನ್ ಈ ಲೋಕಸಭೆ ಗೆಲ್ಲಲ್ಲ. ಆದ್ರೆ ಚಂದನ್ ಚುನಾವಣೆಗೆ ಸ್ಪರ್ಧೆ ಮಾಡಿರೋದಿದೆಯಲ್ಲ, ಕರ್ನಾಟಕದ ಲಕ್ಷಾಂತರ ಯುವಕರಲ್ಲಿ ನಾನು ನಿಲ್ಬೇಕಣಯ್ಯ ಅಟ್ಲಿ ಜಿಲ್ಲಾ ಪಂಚಾಯತಿಗೋ ತಾಲೂಕ್ ಪಂಚಾಯತಿಗೋ ಅಂತ ಒಂದು ಆಸೆ ಬರುತ್ತೆ, ಒಂದು ಉತ್ಸಾಹ ಬರುತ್ತೆ. ಚಂದನ್ಗೆ ಒಳ್ಳೇದಾಗ್ಲಿ ಅಷ್ಟೇ. ಬಟ್ ನಿಮ್ ಪ್ರಕಾರ ಮಂಡ್ಯದಲ್ಲಿ ಗೆಲ್ಲೋದು ಯಾರು? ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ, JDS ನ ಕುಮಾರಸ್ವಾಮಿ ಅವರ? ಹಾಗೆ ಚಂದನ್ಗೆ ಎಷ್ಟು ಓಟ್ ಬರ್ಬೋದು ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಯಾರು ಪ್ರಧಾನಿ ಆಗ್ಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.